ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡಿಬಿಟ್ರೆ ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪೂಜೆ ಕೆಲಸ ಆಗಿಬಿಡಲಿ, ಆಮೇಲೆ ತಿಂಡಿ ಕೆಲಸ ಮಾಡೋಣ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಿದ್ದೀನಿ. ಹೂವು ಇತ್ತು ಆಲ್ರೆಡಿ, ಸ್ವಲ್ಪ ಮಾತ್ರ ಹೂವು ಹಾಕ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಕರೆಕ್ಟಾಗಿ 10 ಗಂಟೆ ಆಯಿತು. ಸೊ ಲೇಟಾಗಿ ಹೋಗಿತ್ತು. ಅಷ್ಟರಲ್ಲಿ ರಾಜೇಶ್ವರಮ್ಮ ಬಂದರು. ಏನು ತಿಂಡಿ ಅಂದರು. ಅವಲಕ್ಕಿ ಉಪ್ಪಿಟ್ಟು ಅಂದೆ. ಆಮೇಲೆ ಕುಡು ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ರು. ಬಟ್ ಅವ್ರಿಗೇನೋ ಎಮರ್ಜೆನ್ಸಿ ಬಂತು ಅಂತ ಕೆಳಗಡೆ ಹೋದರು. ಈ ಚಿಂಡು ನನ್ನ ಬಿಡ್ತಾನೆ ಇಲ್ಲ, ಹಂಗೆ ನನ್ನ ಪ್ಯಾಂಟ್ ಹಿಡಿದು ಎಳಿತಿದ್ದಾನೆ ಎತ್ಕೋ ಅಂತ. ಹೆಂಗೋ ಸಾಹಸ ಮಾಡಿ ಅವನ್ನ ಎತ್ಕೊಂಡು ಅವಲಕ್ಕಿ ಉಪ್ಪಿಟ್ಟು ಕೂಡ ಮಾಡಿದೆ. ಅವಲಕ್ಕಿ ಮಾಡಿದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಅಂತ ಹೋದೆ. ಅಡುಗೆ ಮಾಡಿದೆ, ಬಟ್ ಕರೆಂಟ್ ಬರ್ತಿರೋ ಕಾರಣ ನಾನು ಗ್ರೈಂಡ್ ಮಾಡೋಕ್ಕಾಗಿಲ್ಲ. ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಸಾಂಬಾರು ಇತ್ತು, ರೈಸ್ ಮಾಡಿ ಇಟ್ಬಿಟ್ಟು ನಾನು ಚಿಕ್ಕಪೇಟೆಗೆ ನಾನು ಅಮ್ಮ ಇಬ್ಬರು ಹೋದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಒಂದು ಲಕ್ಷ್ಮೀ ಹಬ್ಬಕ್ಕೆ ಮತ್ತು ಇನ್ನೊಂದು ಮನೆಗೆ ಕೂಡ ಸ್ವಲ್ಪ ನೆಸಸರಿ ಇತ್ತು, ಹೊಸ ಮನೆಗೆ. ಎರಡಕ್ಕೂ ಸೇರಿ ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಅಲ್ಲೊಂದು ಕಡೆ ಹೊಸದಾಗಿ ಹೋಟೆಲ್ ಮಾಡಿದ್ದಾರೆ, ಅಲ್ಲಿ ಸ್ಯಾಂಡ್ವಿಚ್ ಮತ್ತು ಕಾಫಿ ಕೂಡ ಕುಡಿದ್ವಿ. ಅಷ್ಟು ಹೂ ಮಾರ್ಕೆಟ್ಗೆ ಹೋಗಿ ಸಾಹಸ ಮಾಡಿ ಆಚೆ ಬಂದಿದ್ದೀವಿ. ಜನ ಇರ್ತಾರೆ ಯಾವಾಗ್ಲೂ, ಈಗಲೇ ಹಿಂಗೆ ಅಂದರೆ ಇನ್ನು ನೆಕ್ಸ್ಟ್ ಹೆಂಗೋ ನನಗಂತೂ ಗೊತ್ತಿಲ್ಲ. ಸೊ ಆಮೇಲೆ ಶಾಪಿಂಗ್ ಮಾಡಿರೋ ಐಟಮ್ಸ್ನೆಲ್ಲ ಅಮ್ಮ ನಾನು ಇಬ್ಬರು ಕೂಡ ಏನೇನು ತೊಗೋಬೇಕು ಶೇರಿಂಗ್ ಎಲ್ಲ ಮಾಡ್ಕೊಂಡ್ವಿ, ಯಾಕಂದರೆ ಮಿಕ್ಸ್ ಆಗೋಗಿತ್ತು. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಅಮ್ಮ ನಮ್ಮ ಬಾಡಿಗೆ ಮನೆಯವರು ಮಾತಾಡಿಸ್ತಾಯಿದ್ರು ಅಂದ್ಬಿಟ್ಟು ಅವ್ರಿಗೆ ತೊಗೊಂಡಿರೋ ಸ್ಕ್ರೀನ್ನ ನೋಡಿಸ್ತಾಯಿದ್ರು. ಎಲ್ಲ ನೋಡಿ ಹಿಂಗೆ ಹರಡ್ಕೊಂಡಿದ್ದೀವಿ, ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಯೂಟ್ಯೂಬ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಹಂಗೆ ಹರಡ್ಕೊಂಡಿದ್ವಿ. ನೋಡಿ ಇದು ಓಲೆ ಜುಮ್ಕಿ ದೇವರು ತೊಗೊಂಡಿರೋದು. ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ನೋಡಿ ಹಿಂಗೆ ನೆನ್ಕೊಂಡು ಬಂದಿದ್ದೀನಿ. ಫುಲ್ಲು ಮಳೆ ಬಂದುಬಿಡ್ತು. ಆಮೇಲೆ ತಂದಿದ್ದು ಕನಕಾಂಬರನ ನಾನು ಅತ್ತೆ ಇಬ್ಬರು ಸೇರಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು 1.5 ಅವರ್ ಕಟ್ಟಿದ್ದೀವಿ. ಯಾಕಂದರೆ ಕನಕಾಂಬರ ಅಷ್ಟು ಬೇಗ ಸಾಗಲ್ಲ. ಮುಗಿದ್ಮೇಲೆ ಅತ್ತೆ ಪಲಾವ್ಗೆ ವೆಜಿಟೇಬಲ್ಸ್ ಎಲ್ಲ ಹಿಂದಿನ ದಿನನೇ ಕಟ್ ಮಾಡಿಕೊಟ್ರು. ಹೀಗೆಲ್ಲ ಕಿಚನು ಒಂದು ಗತಿಯಾಗಿತ್ತು. ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.